ದಕ್ಷಿಣ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಬಾಗೂರು ಗ್ರಾಮದಲ್ಲಿನ ವಿವಿಧ ಬಡಾವಣೆಗಳನ್ನು ಸಂಪರ್ಕಿಸುವ ರಸ್ತೆಗಳ ನಿರ್ಮಾಣ ಕಾರ್ಯಕ್ಕೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ. ಗ್ರಾಮದಲ್ಲಿ 2 ಕೋಟಿ ರುನಲ್ಲಿ ಪಿಎಚ್ಸಿ ಕೇಂದ್ರ ನಿರ್ಮಾಣವಾಗಿದ್ದು 2 ಕೋಟಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಮುಂದು. ಈ ಮೂಲಕ ಗ್ರಾಮ ಸಮಗ್ರ ಅಭಿವೃದ್ಧಿ ಎಂದರು. ಪುಸ್ತಕಗಳು ಜ್ಞಾನದ ಭಂಡಾರಗಳು. ಅವುಗಳಿಂದ ಮಿತಿಯಿಲ್ಲದ ಜ್ಞಾನ ಪಡೆಯಲು ಸಾಧ್ಯ. ಪುಸ್ತಕಗಳನ್ನು ಓದುವುದರಿಂದ ಸ್ಪರ್ಧಾತ್ಮಕ ಯುಗದಲ್ಲಿ ಗೆಲ್ಲಲು ಸಾಧ್ಯವೆಂದ ಶ್ರೀ ಶಂಭುನಾಥ ಸ್ವಾಮೀಜಿ. ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ 2025-26ನೇ ಸಾಲಿನ ಕ್ರೀಡೆ ಸಾಂಸ್ಕೃತಿಕ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿಕೆ. ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಸೇರಿ ಪಟ್ಟಣದ ಕಿರಣ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಗುಣವತಿ ಕುಟುಂಬದವರಿಂದ ವಿಶೇಷ ಪೂಜೆ. ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಸೊಪ್ಪಿನ ಬೀದಿಯ ವೇಣುಗೋಪಾಲ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ಬಡಾವಣೆಗಳನ್ನು ಸಂಪರ್ಕಿಸುವ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ 1 ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಬಾಗೂರು ಹೋಬಳಿ ಕೇಂದ್ರದ ಶ್ರೀ ಸಂತೆಕಾಳೇಶ್ವರಿ ದೇವಾಲಯದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ 1 ಕೋಟಿ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕಳೆದ ಅನೇಕ ವರ್ಷಗಳಿಂದ ಗ್ರಾಮದ ಸೊಪ್ಪಿನ ಬೀದಿಯಿಂದ ವೇಣುಗೋಪಾಲ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಚಿನ್ನಸ್ವಾಮಿಯವರ ಮನೆಯಿಂದ ನರಸಿಂಹಸ್ವಾಮಿ ದೇವಾಲಯದ ಹೊರಗಿನ ಸುಮಾರು 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ 1 ಕೋಟಿಗೂ ಹೆಚ್ಚು ಅನುದಾನ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ ಕೆಂಬಾಳು ಮುಖ್ಯ ರಸ್ತೆಯನ್ನು ಸಂಪರ್ಕಿಸುವ ಬಡಾವಣೆಗಳ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ಮೇರೆಗೆ ಅನುದಾನ ನೀಡಲಾಗುತ್ತದೆ ಎಂದರು. ಈಗಾಗಲೇ ಹೋಬಳಿ ಕೇಂದ್ರದಲ್ಲಿ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 2 ಕೋಟಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತದೆ. ಜೊತೆಗೆ ಐಟಿಐ ಕಾಲೇಜಿಗೆ ಕಟ್ಟಡ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಕೂಡ ಒಳ್ಳೆ ಕೆಲಸ ಆಗಿದೆ. ತುಂಬ ವರ್ಷಗಳಾಗಿರೋದ್ರಿಂದ ರಸ್ತೆ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಮತ್ತು ಅಗತ್ಯವಾಗಿ ಎಡಬಲಕ್ಕೆ ಡ್ರೈನೇಜ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಲೆಕ್ಕ ಶೀರ್ಷಿಕೆ 30 ಯೋಜನೆ ಅಡಿಯಲ್ಲಿ ಅಂದಾಜು 1 ಕೋಟಿ ರೂಪಾಯಿ ಅಂತ ಅಂದ್ಕೊಂಡಿದ್ದೀವಿ. ಎಸ್ಟಿಮೇಟ್ ಆಗಿರುತ್ತೆ. ಆ ಒಂದು ಇದರಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇವತ್ತು ಮೇಲ್ಭಾಗದಲ್ಲೂ ಕೂಡ ಸೊಸೈಟಿ ಪಕ್ಕದಲ್ಲಿ ಮನೋವರು ಕೂಡ ಅದು ಕೆಲಸ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂತೆಕಾಳೇಶ್ವರ ಮುಂಭಾಗದ PWನಲ್ಲೂ ಕೂಡ ರಸ್ತೆ ಸ್ವಲ್ಪ ಏನು ಹೋಗಿದೆ ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸೋಕ್ಕಾಗಿ ಅವಕಾಶ ಮಾಡ್ತೀವಿ. ಹಿಂದೆನೂ ಕೂಡ ಆಂಜನೇಯ ಸ್ವಾಮಿ ಕಡೆಗೆ ಹೋಗ್ತಕ್ಕಂಥ ಒಂದು ರಸ್ತೆ ಇರ್ಬೋದು. ಆದಷ್ಟು ನಮ್ಮ ಬಾಗೂರು ಗ್ರಾಮಕ್ಕೆ ಆದ್ಯತೆಯನ್ನು ನೀಡಿದ್ದೇವೆ. ಅದ್ರ ಜೊತೆಗೆ SCP ಯೋಜನೆ ಅಡಿಯಲ್ಲಿ ನಮ್ಮ ಪರಿಶಿಷ್ಟ ಸಮಾಜದ ಕೇರಿಗೂ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಬಂದಾಗ ಅದನ್ನು ಕೂಡ ಆದ್ಯತೆಯನ್ನು ನೀಡ್ತೀವಿ ಅಂತ ಕೂಡ ಹೇಳಿ ಇದು ಬಾಗೂರು ಗ್ರಾಮದಲ್ಲಿ ಸುಮಾರು 16ರಿಂದ 18 ಐಮಾಸ್ಕ್ ಲೈಟ್ಗಳನ್ನು ಕೂಡ ಅಳವಡಿಸಿದ್ದೇವೆ. ಹಾಸ್ಪಿಟ್ಲ್ ಆಗಿದೆ, ವೆಟರ್ನರಿ ಹಾಸ್ಪಿಟ್ಲ್ ಆಗಿದೆ, IB ಕೂಡ ಕೇಂದ್ರಾಗಿ ಅದು ಕೂಡ ಆಗುವಂಥ ಅವಕಾಶ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಕೆರೆಯ ಸೌಂದರ್ಯೀಕರಣಕ್ಕೂ ಕೂಡ 5 ಕೋಟಿ ಪ್ರಸ್ತಾವನೆ ಕಳಿಸಿದ್ದೀವಿ. ಅದನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ BH ಶಿವಣ್ಣ ಮಾತನಾಡಿ, ಶಾಸಕರು ಪಕ್ಷಾತೀತವಾಗಿ ಹೋಬಳಿ ಕೇಂದ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಐಟಿಐ ಕಾಲೇಜಿಗೆ ಹೊಸ ಕಟ್ಟಡದ ಅವಶ್ಯಕತೆ ಇದ್ದು ಈ ಬಗ್ಗೆ ಶಾಸಕರು ಹೆಚ್ಚು ಗಮನ ಹರಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಪ್ರೀತಮ್, TAPMS ನಿರ್ದೇಶಕರಾದ ಮನು, ಗುತ್ತಿಗೆದಾರರಾದ ಹರೀಶ್, ಕಾಂತರಾಜ್, ಮಲ್ಲೇಶ್, ಚಂದ್ರೇಗೌಡ, ಮುಖಂಡರಾದ ಒಬ್ಳಾಪುರ ಬಸವರಾಜ್, ಧರಣಿ ಕುಮಾರ್, ವಿ ಮಂಜುನಾಥ್, ಹುಲಿಕೆರೆ ಸಂಪತ್ ಕುಮಾರ್, ದಿವಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಚಿನ ಕೆಲಸ ಕಾರ್ಯಗಳು ಆಗಬೇಕು. ಆದಷ್ಟು ಕೆಲಸ ಕಾರ್ಯಗಳನ್ನು ಶಾಸಕರು ಏನಿದೊಂದು ರಸ್ತೆ ಈ ರಸ್ತೆ ಓಡಾಡೋಕ್ಕಾಗ್ತಿರಲ್ಲ, ಇದನ್ನು ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೂಡ ಅದೊಂದು ರಸ್ತೆ ಆಗಬೇಕು. ಕೆಲವೊಂದು ಕಾರ್ಯಗಳು ಆಗಬೇಕು ಅಂತ ಎಲ್ಲ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ತಾ
ಈ ಊರಿನ ಸರ್ವತೋಮುಖ ಏಳಿಗೆಗೆ ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಏಕೆಂದರೆ ಇದೊಂದು ಐಬಿದೊಂದು ಮಾರ್ಗದಿಂದ ಪೇಂಟಿಂಗ್ ಆಗಿದೆ, ಅದು ಕೂಡ ಕೆಲಸ ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ, ಜೊತೆಗೆ ಕೆಂಬಾಡ್ ರಸ್ತೆಯಲ್ಲಿ ಏನು ಇವತ್ತು ರಸ್ತೆ ಅಗಲೀಕರಣ ಇದೆ, ಇನ್ನೂ ಸ್ವಲ್ಪ ಅಗಲಾಗಬೇಕಂತ 2 ಕೋಟಿ ಅಂತ ಅದನ್ನು ಕೂಡ ಮುಂದಕ್ಕೆ ವೆಂಟಿಲೇಷನ್ ಇರೋದೆಲ್ಲ ರೋಡ್ಗಳನ್ನು ಮಾಡಿಸ್ಬೇಕು ಅಂತ ಹೇಳ್ದ ಬಾಗುಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ITI ಕಾಲೇಜಿಗೆ ಗ್ರಾಂಟನ್ನು ಹಾಕ್ಸಿದ್ರು, ಹೊಸದಾಗಿ ಸರ್ಕಾರದಲ್ಲಿ ಅದು ಗ್ರಾಂಟು ಆಗಿಲ್ಲ. ಮತ್ತು ITI ಕಾಲೇಜ್ ಅದನ್ನು ದಯಮಾಡಿ ಅದು ಆಗಲೇಬೇಕು. ಅದು ಏಕೆಂತಂದರೆ ITI ಕಾಲೇಜ್ ಮಕ್ಕಳು ಎಲ್ಲ ಇದಾಗ್ಬಿಡ್ತಾರೆ, ಅದಕ್ಕೊಂದು ಗ್ರಾಂಟ್ ಕೊಡಬೇಕು ಅಂತ ಕೇಳ್ತಾ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಏಕೆಂದರೆ ಇವತ್ತು ಚಾಕ್ಲೇಟ್ ನೋಡಿರ್ಬೋದು, ಇವತ್ತು ಎಲ್ಲ ಎಂದಿಗೂ ಮರಣವಿಲ್ಲದ ವಸ್ತು ಎಂದರೆ ಪುಸ್ತಕಗಳು. ಜ್ಞಾನಕ್ಕೆ ಮಿತಿ ಇಲ್ಲ, ಜ್ಞಾನ ಎಂದಿಗೂ ಶಾಶ್ವತವಾದುದು. ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಸಿದ್ಧ ವಿದ್ಯಮಾನಗಳನ್ನು ತಿಳಿದುಕೊಂಡರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸುಲಭವಾಗಿ ಯಶಸ್ಸು ಗಳಿಸಬಹುದು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಹಾಗೂ ಕೊಡಗು ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಿವಮೂರ್ತಿ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ BGS ಸಮುದಾಯ ಭವನದಲ್ಲಿ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಏರ್ಪಡಿಸಲಾಗಿದ್ದ 2025-26ನೇ ಸಾಲಿನ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ವಿದ್ಯಾರ್ಥಿಗಳು ಓದಿನ ದಿನಗಳಲ್ಲಿ ಅನ್ಯ ವಿಷಯಗಳಿಗೆ ಕಿವಿಗೊಡದೆ ತಮ್ಮ ಮನಸ್ಸು, ಗುರಿಯನ್ನು ನಿಶ್ಚಲವಾಗಿಟ್ಟುಕೊಂಡು ತರಗತಿಗಳಲ್ಲಿ ಕಲಿಯುವ ಪಠ್ಯವನ್ನು ನಿರಂತರ ಅಭ್ಯಾಸ ಮಾಡುವ ಗುಣ ಬೆಳೆಸಿಕೊಳ್ಳಬೇಕು. ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಬಿಡದೆ ಜೀವನದಲ್ಲಿ ಅಳವಡಿಸಿಕೊಂಡು ಗುರು ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರವಂತರಾಗಿ ಸಮಾಜ ಸೇವೆ ಮಾಡುವ ಆಶಯ ನಮ್ಮದಾಗಬೇಕು ಎಂದು ಹೇಳಿದರು. ಇನ್ನು ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಮೈಸೂರು ಮಹಾರಾಜ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ BS ದಿನಮಣಿ ಮಾತನಾಡಿ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಶಿಕ್ಷಣದ ಪ್ರಮುಖ ಅಂಗಗಳಾಗಿವೆ. ವಿದ್ಯಾರ್ಥಿಗಳು ಪಠ್ಯ ಚಟುವಟಿಕೆಯ ಜೊತೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಪ್ರತಿಭಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅಗತ್ಯವಿದೆ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ. ಬದ್ಧತೆ, ಆಸಕ್ತಿ ಮತ್ತು ಸಮರ್ಪಣಾ ಮನೋಭಾವದಿಂದ ತೊಡಗಿಸಿಕೊಂಡರೆ ಖ್ಯಾತಿ, ಸಂಪತ್ತು ಗಳಿಸಬಹುದು. ಕಲೆ ಸದ್ಗುಣವಂತರನ್ನಾಗಿ ಮಾಡುತ್ತದೆ. ಪಠ್ಯ ಶಿಕ್ಷಣ, ಕ್ರೀಡೆ ಹಾಗೂ ಕಲೆ ಮತ್ತು ಸಂಸ್ಕೃತಿ ವಿಭಾಗಗಳು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುವುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು. ಇಂದು ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಹೊಂದಿದಷ್ಟೇ ಕ್ರೀಡೆ ಮತ್ತು ಕಲೆ, ಸಂಸ್ಕೃತಿ ಕ್ಷೇತ್ರ ಅಭಿವೃದ್ಧಿ ಸಾಧಿಸುತ್ತದೆ. ಈ 2 ಕ್ಷೇತ್ರಗಳು ಬೆಳವಣಿಗೆಯಾಗಬೇಕಾದರೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದರು. ಪುಸ್ತಕ ಅನ್ನುವಂಥದ್ದು ನಮಗೆ ಜ್ಞಾನವನ್ನು ಕೊಡುವಂತಹ ಸಾಧನವಾಗದೆ ಇವತ್ತು ನಮ್ಮನ್ನು ಗುರುಗಳಾಗಿ ಮಾರ್ಪಾಡು ಪುಸ್ತಕ ಮಾಡೋದಿಲ್ಲ, ನಾವು ಆಗ್ತೀವಿ. ನಮ್ಮ ದೂರದೃಷ್ಟಿತ್ವವನ್ನು ನಾವು ಹಿಗ್ಗಿಸ್ಕೊಳ್ಳದೇ ಇದ್ದಾಗ, ವಿಸ್ತರಿಸಿಕೊಳ್ಳದೇ ಇದ್ದಾಗ, ಪುಸ್ತಕವನ್ನು ಓದಿ ಅದನ್ನು ಪರೀಕ್ಷೆಗೆ ಮಾತ್ರ ಸೀಮಿತಗೊಳಿಸಿಕೊಂಡಾಗ ನಮ್ಮ ದೂರದೃಷ್ಟಿತ್ವ ಸಂಕುಚಿತಗೊಳ್ಳುತ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಠ್ಯೇತರ ಚಟುವಟಿಕೆಗಳು ಅಂದರೆ ಯಾವುದು ಅಂತಂದರೆ ಇಟ್ ಈಸ್ ಮೇಕಿಂಗ್ ಆಫ್ ಪರ್ಸನ್ಸ್ ಇಂಟು ಪರ್ಸನಾಲಿಟೀಸ್, ಅಂದರೆ ವ್ಯಕ್ತಿತ್ವಗಳನ್ನಾಗಿ ರೂಪಿಸುವ, ಪರಿವರ್ತಿಸುವಂತಹ ಒಂದು ಚಟುವಟಿಕೆ ಅಂತ ಏನಾದರೂ ಇದ್ದರೆ ಅದು ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು. ಈಗಾಗಲೇ ನಿಮ್ಮ ಪ್ರಾಂಶುಪಾಲರು ಹೇಳಿರೋ ಹಾಗೆ NCC ಆಗಿರ್ಬೋದು, NSS ಆಗಿರ್ಬೋದು, ಸ್ಕೌಟ್ಸ್ ಮತ್ತು ಗೈಡ್ಸ್ ಆಗಿರ್ಬೋದು, ಇಂತಹ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮನ್ನು ಒಂದು ಕಂಪ್ಲೀಟ್ ಪರ್ಸನಾಲಿಟಿಯಾಗಿ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಈ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಇವೆಲ್ಲವೂ ಏನು ಅಂತಂದ್ರೆ ಮುಖ್ಯವಾಗಿ ಇವೆಲ್ಲವೂ ಒಂದು ಕಲೆ ಆಗಿ. ಎಲ್ಲರೂ ಕಲೆಯ ಬಗ್ಗೆ ಯೋಚನೆ ಮಾಡ್ಬೋದು, ಎಲ್ಲರೂ ಕಲಾವಿದರಾಗ್ಬೋದು. ಮುಖ್ಯ ಅತಿಥಿಯಾಗಿ ನಗರ ಠಾಣಾ ವೃತ್ತ ನಿರೀಕ್ಷಕ SM ರಘುಪತಿ ಮಾತನಾಡಿ, ಈಗಿನ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಮೊಬೈಲ್ ಆ್ಯಪ್ಗಳು ಮಕ್ಕಳ ಖಾಸಗಿ ಮಾಹಿತಿಯನ್ನು ಕದ್ದು ಬ್ಲ್ಯಾಕ್ಮೇಲ್ ಮಾಡಿ ಸುಲಿಗೆ ಮಾಡುವುದು ಹೆಚ್ಚುತ್ತಿದೆ. ಹೀಗಾಗಿ ಇಂದಿನ ಯುವ ಪೀಳಿಗೆ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲಿ ಬರುವ ಹೊಸ ಆ್ಯಪ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತದೆ, ಆದರೆ ಅದರ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ತಿಳಿದಿರುವುದಿಲ್ಲ.
ಒಮ್ಮೆ ಈ ಜಾಲತಾಣಗಳಿಗೆ ಸಿಲುಕಿದರೆ ಆಚೆ ಬರುವುದು ಕಷ್ಟ ಸಾಧ್ಯ. ಇಂಥವುಗಳನ್ನು ಬಳಸುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯಕ್ಕೆ ಹಾನಿಕಾರಕ ಎನಿಸಿಕೊಂಡ ಧೂಮಪಾನ ಮತ್ತು ಮಾದಕ ದ್ರವ್ಯ ಸೇವನೆಯಿಂದ ವಿದ್ಯಾರ್ಥಿಗಳು ದೂರ ಇರಬೇಕು. ಕೆಟ್ಟ ಮತ್ತು ಒಳ್ಳೆಯ ಹವ್ಯಾಸ ಯಾವುದು ಎಂಬುದನ್ನು ತಿಳಿದುಕೊಂಡು ಉತ್ತಮ ಹವ್ಯಾಸವನ್ನು ರೂಢಿಸಿಕೊಂಡು ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಯಶಸ್ಸು ಲಭಿಸುತ್ತದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಂಕೆ ಮಂಜುನಾಥ್ ಮಾತನಾಡಿದರು. ಸಹಾಯಕ ಪ್ರಾಧ್ಯಾಪಕರಾದ ಎನ್ಟಿ ನಾಗರಾಜ್, ಬಿಎನ್ ಚಂದ್ರಶೇಖರ್ ಭಾಗವಹಿಸಿದರು. ವಿದ್ಯಾರ್ಥಿಗಳಾದ ಪವಿತ್ರ, ಲೇಖನ ಕಾರ್ಯಕ್ರಮ ನಿರೂಪಿಸಿದರು. ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ 48 ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ 7ನೇ ದಿನವಾದ ಮಂಗಳವಾರದಂದು ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿ ಸಿಬ್ಬಂದಿ ಸೇರಿ ಕಿರಣ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಶ್ರೀಮತಿ ಗುಣವತಿ ಮತ್ತವರ ಮಗ ಕಿರಣ್ ಕುಟುಂಬದಿಂದ ಪೂಜೆ ಸಲ್ಲಿಸಲಾಯಿತು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 48 ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ. ಈ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಕಿರಣ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಶ್ರೀಮತಿ ಗುಣವತಿ ಮತ್ತವರ ಮಗ ಕಿರಣ್ ಕುಟುಂಬದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು. ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ 2 ಕುಟುಂಬಗಳಿಗೆ ಮತ್ತು ಶಾಲಾ ಸಿಬ್ಬಂದಿಗೆ ಗಣಪತಿ ಸೇವಾ ಸಮಿತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಶಾಲಿನಿ ವಿದ್ಯಾಸಂಸ್ಥೆ ಸಂಸ್ಥಾಪಕರಾದ ನಂಜುಂಡೇಗೌಡ, ಜಯಮ್ಮ ನಂಜುಂಡೇಗೌಡ, ಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್ ರವರು, ಅವರ ಶ್ರೀಮತಿ ರಾಧಾ ಅಶೋಕ್, ಮಗ ವಿವೇಕ್, ಮಗಳು ಮೇಘನಾ ಸೇರಿ ಶಾಲಾ ಸಿಬ್ಬಂದಿ ಹಾಜರಿದ್ದರೆ ಕಿರಣ್ ಎಂಟರ್ಪ್ರೈಸಸ್ನ ಮಾಲೀಕ ಕಿರಣ್, ತಾಯಿ ಗುಣವತಿ ಇದ್ದರು. ನಂತರ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ 2 ಕುಟುಂಬಗಳು ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿದರು. ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಆ ಭಗವಂತನ ಸೇವೆ ಮಾಡಿಕೊಂಡು ಬರ್ತಾರೆ. ಆ ಭಗವಂತ ಅವರಿಗೆ ಆರೋಗ್ಯ ಕೊಟ್ಟು ನೂರಾರು ವರ್ಷ ಬದುಕಿ ಈ ಸಮಾಜದಲ್ಲಿ ಕಳಕಳಿಯಾಗಿ ಕೆಲಸ ಮಾಡಿದ ಈ ಗಣಪತಿ ಸೇರಿದಂತೆ ಎಲ್ಲ ಗೌರವಿತ ಸದಸ್ಯರ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ. ಶಾಲಿನಿ ವಿದ್ಯಾಸಂಸ್ಥೆಯ ಸೇವಾ ಸಮಿತಿ 74 ವರ್ಷಗಳ ಇತಿಹಾಸವನ್ನ ಈ ನಾಡಿಗೆ ಗಣಪತಿಯನ್ನು ಶಾಶ್ವತ ನಡೆದಾಗಿದೆ ಮತ್ತು 50 ಕಾಲ ನಡೆದಾಗಿದೆ. ಜೊತೆಗೆ 3 ವರ್ಷಗಳಿಂದ ಅನ್ನದಾನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಬಡವರಿಗೆ, ಬಂದವರಿಗೆ, ಜೊತೆಗೆ ಗಣಪತಿ ಸೇವಾ ಸಮಿತಿಗೆ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ಸಂಗ್ರಹಗಳಿಗೆ ಅನ್ನದಾನ ಭಾಗವಹಿಸಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅನುದಾನ ನಾವು ದಾನವನ್ನು ಅನುದಾನ ಮಾಡೋದಕ್ಕೆ ಹೋಗ್ತೀವಿ. ಚೆನ್ನಾಗಿ ಅನುದಾನ ಕಷ್ಟ ಇರುತ್ತೆ. 50 ಜನರ ಅನುದಾನ ಅಭಯಿಸೋದಕ್ಕೆ ಎಲ್ಲ ಸದಸ್ಯರು ಮಾಡ್ತಾ ಇದ್ದಾರೆ. ಇದು ಶ್ಲಾಘನೀಯವಾದ ಕೆಲಸ. ಇವರು ಉದಾಹರಣೆ ಶಿವಾಲಯಕ್ಕೆ ದೇವರಿಗೆ ಬಂದಿರೋದ್ರಿಂದ ಉದ್ಯೋಗ ಕಷ್ಟಗಳಿಗೆ ಸಹಾಯ ಮಾಡಬೇಕು, ಅನುದಾನ ಮಾಡಬೇಕು, ಮತ್ತು ಒಳ್ಳೆಯ ಕೆಲಸ ಮಾಡಬೇಕು ಮಾಡಿ ಮತ್ತು ಈ ನಾಡಿನಲ್ಲಿ ಅಪೂರ್ವದ ರಥೋತ್ಸವವಾಗಿ ನಿರ್ವಹಿಸ್ತಾ ಆ ನಾಡೋತ್ಸವವನ್ನು ನೋಡಿ ಹೆಮ್ಮೆ ಆಗುತ್ತೆ. ಎಲ್ಲ ಕಂಪನಿಗಳು ಆದಾಯ ಯೋಗವನ್ನು ಲಕ್ಷ್ಮಣ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆರೋಗ್ಯವನ್ನು ಎಲ್ಲ ಪಡೆಯಬೇಕು ಉದ್ದೇಶ ಆಗಿದೆ. ಗಣಪತಿ ಸೇವೆ ಮಾಡುವಂಥ ಕೆಲಸ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗೂರು ಗ್ರಾಮದಲ್ಲಿನ ವಿವಿಧ ಬಡಾವಣೆಗಳನ್ನು ಸಂಪರ್ಕಿಸುವ ರಸ್ತೆಗಳ ನಿರ್ಮಾಣ ಕಾರ್ಯಕ್ಕೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ. ಗ್ರಾಮದಲ್ಲಿ 2 ಕೋಟಿ ರುನಲ್ಲಿ ಪಿಎಚ್ಸಿ ಕೇಂದ್ರ ನಿರ್ಮಾಣವಾಗಿದ್ದು 2 ಕೋಟಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಮುಂದು. ಈ ಮೂಲಕ ಗ್ರಾಮ ಸಮಗ್ರ ಅಭಿವೃದ್ಧಿ ಎಂದರು. ಪುಸ್ತಕಗಳು ಜ್ಞಾನದ ಭಂಡಾರಗಳು, ಅವುಗಳಿಂದ ಮಿತಿಯಿಲ್ಲದ ಜ್ಞಾನ ಪಡೆಯಲು ಸಾಧ್ಯ. ಪುಸ್ತಕಗಳನ್ನು ಓದುವುದರಿಂದ ಸ್ಪರ್ಧಾತ್ಮಕ ಯುಗದಲ್ಲಿ ಗೆಲ್ಲಲು ಸಾಧ್ಯವೆಂದ ಶ್ರೀ ಶಂಭುನಾಥ ಸ್ವಾಮೀಜಿ.
ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ 2025-26ನೇ ಸಾಲಿನ ಕ್ರೀಡೆ ಸಾಂಸ್ಕೃತಿಕ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿಕೆ. ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಸೇರಿ ಪಟ್ಟಣದ ಕಿರಣ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಗುಣವತಿ ಕುಟುಂಬದವರಿಂದ ವಿಶೇಷ ಪೂಜೆ. ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀಪೂರ್ಜಿನ ವಾರ್ತೆಯಲ್ಲಿ. ನಮಸ್ಕಾರ.